ಸೋಮವಾರದಿಂದ ನೀವು ಪ್ರಿಪರೇಟರಿ ಬರೀಲಿಕ್ಕೆ ಹೋಗ್ತಾ ಇದ್ದೀವಿ. ಕೆಲವೊಮ್ಮೆ ನಾವು ಓದ್ತೇವೆ, ಓದಿದ್ದನ್ನು ಹೇಗೆ ತಲೆಯಲ್ಲಿ ಇಟ್ಕೊಳ್ಳೋದು ಅಥವಾ ಓದುವ ಕ್ರಮಗಳೇನು. ಹಿಂದೆ ನಾವು ನಿಮ್ಮ ತಂದೆ ತಾಯಿಯ ಜನರೇಷನ್ ಅಲ್ಲಿ ಏನಾಗ್ತದೆ, ಅವರಿಗೆ ಮೋಟಿವೇಟ್ ಆಗಲಿಕ್ಕೆ ಒಂದು ಪೇಯ್ನೋ ಅಥವಾ ಒಂದು ಇಂಟೆನ್ಸಿಟಿಯೋ ಅವರಿಗಿತ್ತು. ಹಾಗಂತ ನಿಮಗೆ ಆ ಥರದ ಸಮಸ್ಯೆಗಳಿಂದ ಬಂದವರು. ಸೊ ನಿಮ್ಮನ್ನ ಓದು 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 ಅಂತ ಹೇಳಲಿಕ್ಕೆ ಟೀಚರ್ಸ್ ಆಗ್ಬೇಕೆ ವಿನಃ ಒಳಗಿಂದ ಒಂದು ಫೈರ್ ಬರ್ತಾ ಇರೋದು ಕಾಣಿಸ್ತಾ ಇದೆ. ಹಾಗೆ ಏನ್ ಮಾಡಬೇಕು, ಮಕ್ಕಳನ್ನ ಆಗಾಗ ಒಳ್ಳೆಯ ಚಿಂತನೆಗಳಿಗೆ, ಒಂದು ಪ್ರೇರಣಾತ್ಮಕ ವಿಚಾರಗಳಿಗೆ ತೆರೆದುಕೊಂಡಾಗ ಅಥವಾ ಅವರನ್ನ ಅದರ ಮುಂದಿಟ್ಟಾಗ ಅವರು ಓದುವಂತ ಪ್ರಯತ್ನಗಳನ್ನು ಮಾಡಬಹುದು ಎಂಬ ಒಂದು ನಂಬಿಕೆಯಿಂದ ನಾನು ಹಿಂದೆ ನಮ್ಮ ಜಗನ್ನಾಥ್ ನಾಡಿಗೇರ್ ಸರ್ ಅವರನ್ನ ಕರೆಸಬೇಕಂತ. ಅವರು ತುಂಬಾ ಬ್ಯುಸಿಯಾಗಿದ್ದ ಕಾರಣ ಮೊನ್ನೆ ಶುಕ್ರವಾರ ಬರ್ತಾರೆ ಅಂತ ಹೇಳಿದ್ರು. ಶುಕ್ರವಾರ ಅಂದ್ರೆ ನಮಗೋಸ್ಕರವೇ ಮತ್ತೆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಆ ಬಾಯಾರನವರು ಕರೆಸ್ತಾರೆ. ಅವರು ವರ್ಷಕ್ಕೊಂದು 2-3 ಬಾರಿ ಕರೆಸಿ 10th ಮಕ್ಕಳಿಗೆ ಮಾತನಾಡಿಸೋದು. ಅವರು ಕರ್ನಾಟಕ ರಾಜ್ಯದಾದ್ಯಂತ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇವರಿಗೆ ಟ್ರೈನ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ಕೂಡ ಸಣ್ಣ ಸಣ್ಣ ಶಾರ್ಟ್ಗಳನ್ನು ಮಾಡಿ ಹೇಗೆ ಓದುವುದು ಇಂಥದ್ದೆಲ್ಲ ಮಾಡಿದ್ದಾರೆ ಮಕ್ಕಳಿಗೋಸ್ಕರ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವರು ಇಲ್ಲಿಯ ಇದೇ ಶ್ರೀ ಸತ್ಯಸಾಯಿ ಲೋಕ ಸೇವಾ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ. ಇವತ್ತು ನಿಮಗೆ ಪರೀಕ್ಷೆಗೆ ತಯಾರಿ ಮತ್ತು ನಿಮ್ಮನ್ನ ಮುಂದಿನ ಜೀವನಕ್ಕೆ ಹೇಗೆ ತಯಾರಿ ಅನ್ನೋದರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಏನಾದರೂ ಡೌಟ್ಗಳು ಮುಕ್ತವಾಗಿ ಅವರ ಹತ್ರ ಕೇಳಿ. ನಾವಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಏನು ಹಿಂಜರಿಕೆ ಬೇಡ. ಯಾಕೆಂದ್ರೆ ನೀವು ಏನು ಕೇಳ್ತಿರೋ ಪ್ರಶ್ನೆಗಳು ಅದು ನಿಮ್ಮ ಡೌಟ್, ನಿಮ್ಮ ತಲೆಯಲ್ಲಿರುವ ಆ ಸಂಶಯಗಳನ್ನು ಪರಿಹರಿಸಲಿಕ್ಕಿರುವ ಒಂದು ಮಾತೊಂದು ಇದು ವೇದಿಕೆ ಅಂತ ಭಾವಿಸಿಕೊಂಡು ಅವರಲ್ಲಿ ಕೇಳಿ. ಮತ್ತೆ ಇನ್ನೊಂದು ಸಣ್ಣ ಸೂಚನೆ ಏನಂತ ಹೇಳಿದ್ರೆ, ನಿಮ್ಗೆ ಯಾವತ್ತೂ ಏನು ಒಂದು ಸ್ಪೀಚ್ ಅಥವಾ ಇಂಥದ್ದು ಏನಾದರೂ ಕೇಳಲಿಕ್ಕೆ ಬರ್ತಿರೋ ಬರುವಾಗ ಒಂದು ಪೆನ್ನು ಪುಸ್ತಕ ತನ್ನಿ. ಎಲ್ಲ ಬರ್ಕೊಳ್ಬೇಕಂತ ಒಂದಷ್ಟು ಮುಖ್ಯ ಅಂಶಗಳನ್ನು ಬರ್ಕೊಂಡು ಹೋಗಿ ಅಷ್ಟರ ಮಟ್ಟಿಗಾದ್ರೂ ಒಂದು ಪ್ರಯೋಜನ ಆಗ್ತದೆ. ನೇರ ಪುಸ್ತಕ ಕೈ ಬೀಸಿಕೊಂಡು ಬರುವುದು ಅಂದ್ರೆ ನಾವುಗಳೆಲ್ಲ ಏನೋ ಐನ್ಸ್ಟೀನು, ನಾವೇನು ಥಾಮಸ್ ಆಲ್ವಾ ಎಡಿಸನ್ ನಮಗೇನಾಗಬೇಕು ಅನ್ನೋ ರೀತಿಯಲ್ಲಿ ಬಂದ್ರೆ ಅವಾಗ ಅದು ಫಲಿಸುವುದಿಲ್ಲ. ನಾವು ಬಂದಾಗ ಕಂಪ್ಲೀಟ್ ಸರೆಂಡರ್ ಆಗಿ ಅವರು ಒಪ್ಪಿಕೊಂಡು ಬರಬೇಕು. ಆಗ ನಮಗೇನಾಗುತ್ತೆ, ಅವ್ರ ಮಾತುಗಳು ನಮ್ಮ ಮನಸ್ಸನ್ನ ಹೃದಯವನ್ನು ತರ್ತದೆ. ಹಾಗೆ ಇವತ್ತು ನಮ್ಮ ಸ್ನೇಹಿತರಾದಂಥ ಜಗನ್ನಾಥ್ ನಾಡಿಗೇರ್ ಅವರು ತುಂಬಾ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವ್ರು ಬಂದಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೊರಡುದಿಲ್ಲ. ಅವರಿಗೋಸ್ಕರ ಈ ವೇದಿಕೆಯನ್ನು ಬಿಟ್ಕೊಳ್ತೇನೆ. ನಿಮಗೆ ಸ್ವಾಗತ ನಮ್ಮೆಲ್ಲ ಮಕ್ಕಳ ಪರವಾಗಿ ಮತ್ತು ನಮ್ಮೆಲ್ಲ ಶಿಕ್ಷಕರ ಪರವಾಗಿ. ಸ್ವಾಮಿಯ ಶ್ರೀ ಚರಣಗಳಲ್ಲಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನಗೆ ಅಳಿಕೆಯಲ್ಲಿ ಪಾಠ ಮಾಡಿದ ಎಲ್ಲ ಗುರುಗಳನ್ನು ಸ್ಮರಿಸಿಕೊಳ್ತಾ, ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಬಹಳ ಕ್ರಿಯಾಶೀಲರು ಆತ್ಮೀಯರು ಆದಂತಹ ಶ್ರೀ ರಘು ಸರ್ ಅವರೇ, ಎಲ್ಲ ಗೌರವಾನ್ವಿತ ಸಹೋದ್ಯೋಗಿ ಶಿಕ್ಷಕರು ಬಂದಿದ್ದಾರೆ ಮತ್ತು ಪ್ರೀತಿ ಮಕ್ಕಳೇ, ಹೇಗಿದ್ದೀರಾ? ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತಿಂಗ್. ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ. ಸಿಟ್ ಕಂಫರ್ಟೇಬಲಿ, ಆರಾಮಾಗಿ ಕೂತ್ಕೊಡಿ. ಯಾವ ಇದು ಇಲ್ಲ, ಏನು ಹಾಗೆ ಕೂತ್ಕೊಡಿ ಹೀಗೆ ಕೂತ್ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಸಿಟ್ ಕಂಫರ್ಟೇಬಲಿ. ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ ಅಂದ್ರೆ ಕೈ ಎತ್ತಿ. ನನ್ನ ವಾಯ್ಸ್ ಸ್ವಲ್ಪ ಜಾಸ್ತಿ ಜೋರು ಮಾಡ್ಕೊಳ್ತೀನಿ. ಆದಷ್ಟು ಒಂದೊಂದು ಸರ್ತಿ ನಾನೇ ಬೇಕಂತ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀನಿ, ಯಾಕಂದ್ರೆ ನೀವೊಂದು ಸ್ವಲ್ಪ ಕಿವಿಗೊಟ್ಟು ಕೇಳಲಿ ಅಂತ ಹೇಳಿ ಅಷ್ಟೇ. ಸಿಟ್ ಕಂಫರ್ಟೇಬಲಿ, ಕ್ಲೋಸ್ ಯುವರ್ ಐಸ್, ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೀತಿಂಗ್. 10th ಸ್ಟ್ಯಾಂಡರ್ಡ್ ಅಲ್ಲಿದ್ದೀರಾ. ನಿಮಗೆ ಗೊತ್ತಿದೆ 10th ಸ್ಟ್ಯಾಂಡರ್ಡ್ ಇಸ್ ಹೌ ಮಚ್ ಇಟ್ ಇಸ್ ಇಂಪಾರ್ಟೆಂಟ್. ನಿಮ್ಮ ಲೈಫ್ನಲ್ಲಿ ಅದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದೆ. ನಾನು ಅದನ್ನೆಲ್ಲ ಪದೇ ಪದೇ ನಿಮಗೆ ಹೇಳಲಿಕ್ಕೆ ಹೋಗಲ್ಲ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ಉತ್ತರನ ನೀವೇನು ಬಾಯಿಂದ ಹೇಳಬೇಕಾಗಿಲ್ಲ, ಜಸ್ಟ್ ರೈಸಿಂಗ್ ಯುವರ್ ರೈಟ್ ಹ್ಯಾಂಡ್ ಅಷ್ಟೇ. ಕೈ ಎತ್ತಬೇಕಾದ್ರೆ ಅರ್ಧ ಕೈ ಎತ್ತಬೇಡಿ, ಪೂರ್ತಿ ಕೈ ಎತ್ತಿ. 3-4 ಜನ ಕಣ್ಣು ಮುಚ್ಚಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕಣ್ಣು ಮುಚ್ಚಿ, ಯಾರು ಕಣ್ಣು ಬಿಡಬೇಡಿ. ಸೊ ಆಲ್ಮೋಸ್ಟ್ ಸುಮಾರು ಜನ ಮಕ್ಕಳು ನೀವು ಇಲ್ಲಿದ್ದೀರಾ. ಎಲ್ಲರೂ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಫೇಸ್ ಮಾಡೋರಿದ್ದೀರಾ. ಆಲ್ರೆಡಿ ಜನವರಿ ಬಂದಾಯಿತು, ಇನ್ನು ಫೆಬ್ರವರಿ, ಮಾರ್ಚ್, ಹಾರ್ಡ್ಲಿ ಇನ್ನು ಎಷ್ಟು ದಿವಸ ಇದೆ ಎಕ್ಸಾಮಿನೇಷನ್ಗೆ? 75 ಡೇಸ್ ಎಕ್ಸಾಮಿನೇಷನ್ಗಿದೆ.
ನಿಮ್ಮಲ್ಲಿ ಎಷ್ಟು ಜನರಿಗೆ ನೆಕ್ಸ್ಟ್ ಈಗ ಆಫ್ಟರ್ 75 ಡೇಸ್ 75 ದಿನಗಳ ನಂತರ ಬರುವ ಎಕ್ಸಾಮಿನೇಷನ್ ಅಲ್ಲಿ ನಾನು ಡಿಸ್ಟಿಂಕ್ಷನ್ಗಿಂತ ಮೇಲೆ ಅಬೌವ್ ಡಿಸ್ಟಿಂಕ್ಷನ್ ನಾನು ಸ್ಕೋರ್ ಮಾಡಬಲ್ಲೆ ಅನ್ನುವ ಕಾನ್ಫಿಡೆನ್ಸ್ ಇದೆ. ಕೈ ಎತ್ತಿ, ಸುಮ್ಮನೆ ಕೈ ಎತ್ತಬೇಡಿ, ಸುಮ್ಮನೆ ಯಾರು ಕೈ ಎತ್ತಬೇಡಿ. ನೀವು ಕೈ ಎತ್ತದೇ ಇದ್ರು ನಮಗೇನು ಬೇಜಾರಿಲ್ಲ, ಬಟ್ ಬಿ ಆನೆಸ್ಟ್. ಕೈ ಕಡೆ. ಈ ಶಾಲೆ ಯಾವತ್ತಿಗೂ ಒಳ್ಳೆ ರಿಸಲ್ಟ್ಗೆ ರೋಲ್ ಮಾಡೆಲ್. ಅದರಲ್ಲೂ ರಘು ಸರ್ ಬಂದ್ಮೇಲೆ 623 624 ಅವರಿಗೆ ತೃಪ್ತಿ ಆಗಲ್ಲ, 625 ತೆಗಿಬೇಕು ನಮ್ಮ ಮಕ್ಕಳು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಡೇ ಅಂಡ್ ನೈಟ್ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಆ ತರ ಔಟ್ ಆಫ್ 625 625 ತೆಗಿತೀನಿ ಅಂತೇಳಿ ಟ್ರೈ ಮಾಡ್ತಾ ಇರೋದು ಎಷ್ಟು ಜನ ಇದ್ರಿ? ಪ್ರಯತ್ನ ಪಡ್ತಾ ಇರೋದು ಎಷ್ಟು ಜನ ಇದ್ರಿ? 625 625 ನಾನು ತೆಗಿತೀನಿ ಅನ್ನೋದು ಎಷ್ಟು ಜನ? ಅದಕ್ಕೆ ನನ್ನನ್ನ ಐ ಆಮ್ ಡೆಡಿಕೇಟಿಂಗ್ ಮೈ ಸೆಲ್ಫ್, ನಾನು ಅದಕ್ಕೆ ಏನ್ ಬೇಕೋ ಅದನ್ನು ಮಾಡ್ತಾ ಇದ್ದೀನಿ ಅನ್ನೋದು ಎಷ್ಟು ಜನ? ಕೈ ಕಡೆ. ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಹೇಳಿ ಮಕ್ಕಳೇ. ನಾನು ಎಲ್ಲಾ ತರದ ಮಕ್ಕಳನ್ನು ನೋಡಿದ್ದೀನಿ, ಯಾವುದಕ್ಕೂ ಡೋಂಟ್ ಫೀಲ್ ಹೆಸಿಟೇಟ್. ಇಲ್ಲ ಸರ್, ಎಲ್ಲೋ ಒಂದು ಕಡೆ ನಾನು ಮಿಸ್ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಕಡಿಮೆ ಮಾರ್ಕ್ಸ್ ನನಗೆ ಬರುತ್ತೇನೋ ಅನ್ನುವ ಭಯ ಎಷ್ಟು ಜನರಲ್ಲಿದೆ? ಕೈ ಎತ್ತಿ. ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ಬರೆಯುವಂತಹ ಮಕ್ಕಳಲ್ಲಿ ನಾನು 3 ತರದ ಮಕ್ಕಳನ್ನ ಹೇಳ್ತಾ ಬರ್ತೀನಿ. ನೀವು ಯಾವ ವರ್ಗಕ್ಕೆ ಸೇರ್ತೀರೋ ಆ ವರ್ಗಕ್ಕೆ ಕೈ ಎತ್ತಿ. ಮೊದಲನೆಯವರು ಯಾರು ಅಂದ್ರೆ, ನಾನು ಓದ್ತಾ ಇದ್ದೀನಿ, ನನಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ. ನಾನು ಓದ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ನನಗೆ ಬರ್ತಾ ಇದೆ. ಟೆಸ್ಟ್ ಅಲ್ಲಿ ಈಗ ಏನು ಯೂನಿಟ್ ಟೆಸ್ಟ್ 20 ಮಾರ್ಕ್ಸ್ ಮಾಡ್ತಾರೆ, 20 ಯೂನಿಟ್ ಟೆಸ್ಟ್ 20 ಮಾರ್ಕ್ಸ್ ಯೂನಿಟ್ ಟೆಸ್ಟ್ ಮಾಡ್ತಾರೆ. ನಾನು 20ಕ್ಕೆ 19 ತೆಗಿಬೇಕು ಅಂತ ಅನ್ಕೊಂಡಿದ್ದೆ, 18 ಬಂದಿದೆ. ನಾನು ಓದ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ನನಗೆ ಬರ್ತಾ ಇದೆ ಅನ್ನೋದು ಮೊದಲನೇ ವರ್ಗ. ಈ ವರ್ಗಕ್ಕೆ ಸೇರೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ನಾನು ಓದ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ನನಗೆ ಬರ್ತಾ ಇದೆ ಅನ್ನೋರು ಕೈ ಕೆಳಗೆ ಹಾಕಿ. ಮೂರನೇವರು, ನನಗೆ ಓದಬೇಕು ಅನ್ನೋ ಆಸೆ ಇದೆ, ಆದ್ರೆ ತುಂಬಾ ಸಮಸ್ಯೆಗಳಿದೆ, ಹಾಗಾಗಿ ನಾನು ನಿಜವಾಗಿಯೂ ಎಷ್ಟು ಓದಬಹುದಾಗಿತ್ತು ಅಥವಾ ಓದಬೇಕಾಗಿತ್ತು ಅಷ್ಟು ಓದ್ತಾ ಇಲ್ಲ ಅನ್ನೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಕೈ ಕಡೆ. ನೋಡಿ, ಒಂದಿಷ್ಟು ಮುಖ್ಯವಾದ ವಿಷಯವನ್ನೇ ನಾನು ನೇರವಾಗಿ ಹೇಳ್ತಾ ಬರ್ತೇನೆ, ಪರವಾಗಿಲ್ವಾ? ಆಮೇಲೆ ರಘು ಸರ್ ಹೇಳಿದ್ರಲ್ಲ, ಆಫ್ಟರ್ ದ ಬ್ರೇಕ್, ಒಂದು ಬ್ರೇಕ್ ಆದ್ಮೇಲೆ ಒಂದು ಕೆಲಸ ಮಾಡಿ. ನೀವು ಸ್ಟಡೀಸ್ ನಲ್ಲಿ ನೀವೇನೇನು ಪ್ರಾಬ್ಲಮ್ಸ್ ಅಂತಿರೋ, ಚಾಲೆಂಜಸ್ ಅಂತಿರೋ, ಯಾವುದನ್ನು ಫೇಸ್ ಮಾಡ್ತಾ ಇರೋ ಅದ್ರ ಬಗ್ಗೆ ಮಾತನಾಡೋಣ, ಅದ್ರ ಬಗ್ಗೆ ಆನ್ಸರ್ ಹುಡುಕ್ತಾ ಬರೋಣ. ಒಂದು ವಿಡಿಯೋ ನೋಡೋಣ. ಫಸ್ಟ್ ಸರಿಯಾಗಿ ಕೊಡಿ. ಸ್ಮಾಲ್ ವಿಡಿಯೋ, ಅಥವಾ ಸ್ವಲ್ಪ ದೊಡ್ಡದೇ ಇದೆ, ಈ ವಿಡಿಯೋ ಸ್ವಲ್ಪ ದೊಡ್ಡದೇ ಇದೆ. ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ, ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದು ಮಹೇಂದ್ರ ಸಿಂಗ್ ಧೋನಿ ಎನ್ನುವ ಮೂವಿಯ ಒಂದು ಕ್ಲಿಪ್ ಇದು. ನಾನು ನಿಮ್ಗೆ ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ವರ್ಲ್ಡ್ ಕಪ್ ಸಿಕ್ಕಾಗ, ಧೋನಿ ಕ್ಯಾಪ್ಟನ್ ಆಗಿದ್ದಾಗ ಇಂಡಿಯಾಗೆ ವರ್ಲ್ಡ್ ಕಪ್ ಸಿಕ್ತು. ಆ ಎಂಡ್ ಕ್ಲೈಮ್ಯಾಕ್ಸ್ ಅನ್ನು ಇಲ್ಲಿ ತಂದಿದ್ದಾರೆ. ನಿಮಗೆ ಅದನ್ನ ನೋಡ್ತಾ ಇದ್ದಾಗ ನೀವೇನ್ ರಿಲೇಟ್ ಆಗ್ಬೇಕು, ಯಾವ್ದಕ್ಕೆ ರಿಲೇಟ್ ಮಾಡ್ಬೇಕು ಅಂತಂದ್ರೆ, ಇದರಲ್ಲಿ 2-3 ದೃಶ್ಯಗಳು ಬರ್ತಾ ಹೋಗುತ್ತೆ. ಒಂದು, ಇಂಡಿಯಾ ಹೇಗೆ ವರ್ಲ್ಡ್ ಕಪ್ ಫೈನಲ್ ಇದೆಯೋ, ಈಗ ನೀವು ಹೆಚ್ಚು ಕಡಿಮೆ ನಿಮ್ಮ ಲೈಫಿನ ಒಂದು ಏನಂತಾರೆ ಫೈನಲ್ ಅಂತ ನಾನು ಹೇಳಲಾರೆ, ಆದ್ರೆ ಪ್ರಾರಂಭದ ಯಶಸ್ಸಿನಲ್ಲಿ ನೀವಿದ್ದೀರಾ. ನಿಮ್ಮ ಲೈಫ್ ಅಲ್ಲಿ ಇನ್ನು ಮುಂದೆ ನೀವು ನೋಡುವ ಎಲ್ಲಾ ಸಕ್ಸಸ್ಸಿಗೂ ಇದೇ ಸ್ಟೆಪ್, ಇದೇ ಅಡಿಪಾಯ. ದಿಸ್ ಇಸ್ ದ ಫೌಂಡೇಶನ್. ಇಲ್ಲಿ ನೀವು ಹೇಗೆ ಸಕ್ಸಸ್ ಅನ್ನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಎರಡನೇದು, ವಿಡಿಯೋಗಿಂತ ಮುಂಚೆ ಒಂಚೂರು ಸ್ವಲ್ಪ ಥಿಯರಿ ಹೇಳಿ ವಿಡಿಯೋ ಹೋಗೋಣ. ನೋಡಿ, ಎಲ್ಲರಿಗೂ ಸಕ್ಸಸ್ ಬೇಕು. ಎವ್ರಿಬಡಿ ವಾಂಟ್ಸ್ ಸಕ್ಸಸ್. ಸಕ್ಸಸ್ ಸುಮ್ಮನೆ ಸಿಗಲ್ಲ. ಸಕ್ಸಸ್ ಆಗ್ಲಿ, ಸ್ಕೋರ್ ಆಗ್ಲಿ ಸುಮ್ಮನೆ ಸಿಗಲ್ಲ. ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು. ನಾನು ನೋಡಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ನಾನು ನೋಡಿದ್ದೀನಿ. ಒಬ್ಬನ ಅಮೋಘ ಅಂತ ಇದ್ದ, 6 ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ತಾ ಇದ್ದ.
ಅಪ್ ಟು ಸೆಪ್ಟೆಂಬರ್ ಅಕ್ಟೋಬರ್ ತನಕ 6 ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗ್ತಾ ಇದ್ದವನು ಪಬ್ಲಿಕ್ ಎಕ್ಸಾಮಿನೇಷನ್ ಹೊತ್ತಿಗೆ ಆಮೇಲೆ ಫಸ್ಟ್ ಕ್ಲಾಸ್ ಪಾಸ್ ಆದಂತ ಉದಾಹರಣೆ ನಾನು ನೋಡಿದ್ದೀನಿ. ಸೊ ಯಾರು ಬೇಕಾದ್ರೂ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆ, ಬರೇ ಪಾಸ್ ಅಲ್ಲ, ಯಾರು ಬೇಕಾದ್ರೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಮೇಲ್ ಬರೀತೀವಿ ಮಕ್ಕಳೇ, ನೀವು ಇದು ಮಾಡಿ ಇಲ್ಲಿ ನೀವು ಕಾಣೋ ಅಷ್ಟೇ ಬರದ ಅಷ್ಟೇ ಐ ವಿಲ್ ರಬ್ ಇಟ್, ನೋ ಪ್ರಾಬ್ಲಮ್. ಸೊ ನೋಡಿ, ಸಕ್ಸಸ್ ಯಾರಿಗೆ ಸಿಗುತ್ತೆ ಯಾರು ಹೇಳ್ತೀರಿ? ಡೆಡಿಕೇಶನ್. ಇನ್ನು ಸರಿಯಾಗಿ ಹೇಳ್ತೀರಾ? ಹಾರ್ಡ್ ವರ್ಕ್ ಅಲ್ಲ, ಡೆಡಿಕೇಶನ್ ಅರ್ಧಂಬರ್ಧ ಅಂತ ಹೇಳ್ತೀನಿ. ಹಾರ್ಡ್ ವರ್ಕ್ ಅಂತೂ ಈಗ ಫಾರ್ ಎಕ್ಸಾಂಪಲ್ ಡೆಡಿಕೇಶನ್ ಅಂತ ಹೇಳ್ತೀರಪ್ಪ ನೀವು. ಈಗ ಡೆಡಿಕೇಶನ್ ಮಾಡ್ತೀರಿ, ಡೆಡಿಕೇಶನ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅಂತ ನೀವು ಹೇಳ್ತೀರಾ. ನಾನೇನ್ ಹೇಳ್ತೀನಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಯಾವುದೋ ಒಂದು ಡ್ರೈ ಲ್ಯಾಂಡ್ ಇದೆ ಅಂತ ತಿಳ್ಕೊಳ್ಳಿ, ಡ್ರೈ ಲ್ಯಾಂಡ್. ಅಲ್ಲಿ ಹೋಗಿ ನಾನು ಸುಮ್ಮನೆ ಎಷ್ಟು ಡೆಡಿಕೇಶನ್ ಇಂದ ಗುಂಡಿ ತೋಡಿದ್ರೆ ನನಗೆ ಬಾವಿ ನೀರು ಸಿಗುತ್ತೆ. ಡೆಡಿಕೇಶನ್ ಮಾಡ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ನೀರು ಸಿಗುತ್ತಾ? ಮತ್ತೆ ಹಾಗಾದ್ರೆ ಯಾರಿಗೆ ಸಕ್ಸಸ್ ಸಿಗುತ್ತೆ? ಆರಾಮಾಗಿ ಮಾತಾಡಿ, ಡೋಂಟ್ ಫೀಲ್ ಬ್ಯಾಡ್. ಯಾವ ತರನು ಸರಿ ಇಲ್ಲ, ಯಾವ ತರನು ತಪ್ಪಿಲ್ಲ. ನೀವು ಎಷ್ಟು ಮಾತಾಡ್ತೀರೋ ಅಷ್ಟು ನನಗೆ ಹೇಳು. ಬರೀ ಯೋಚನೆ ಮಾಡ್ತಾ ಕೂತ್ರೆ ಸಕ್ಸಸ್ ಸಿಗುತ್ತಾ? ಗುಡ್, ವೆರಿ ಗುಡ್, ವೆರಿ ಗುಡ್. ಬಟ್ ಬರೀ ಯೋಚನೆ ಹೇಳಪ್ಪ, ವೆರಿ ಗುಡ್. ಕುತ್ಕೊಂಡೇ ಹೇಳಿ ಬರೋಣ. ಯೂಸಿಂಗ್ ದ ಆಪರ್ಚುನಿಟಿ ಪ್ರಾಪರ್ಲಿ, ವೆರಿ ಗುಡ್. ಮತ್ತೆ ಅವನ ಮೇಲೆ ಅವನಿಗೆ ಕಾನ್ಫಿಡೆನ್ಸ್ ಬಂದ ತಕ್ಷಣ ಸಕ್ಸಸ್ ಸಿಗುತ್ತಾ? ಬರೀ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ಅನ್ಕೊಂಡ ತಕ್ಷಣ ಕಾನ್ಫಿಡೆನ್ಸ್ ಬರುತ್ತಾ? ಯೋಚನೆ ಮಾಡಿ, ಅನ್ಕೊಂಡ ತಕ್ಷಣ ಕಾನ್ಫಿಡೆನ್ಸ್ ಬರುತ್ತೋ ಅಥವಾ ನಿಮಗೆ ಅದು ಗೊತ್ತಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಬರುತ್ತೋ? ಗೊತ್ತಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಬರುತ್ತೆ. ಸುಮ್ಮನೆ ನಿಮ್ಗೆ ಹೇಳ್ತಾರೆ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಎಕ್ಸಾಮಿಗೆ ಹೋಗಿ, ಕಾನ್ಫಿಡೆಂಟ್ ಆಗಿ ಎಕ್ಸಾಮಿಗೆ ಹೋಗಿ ಅಂತ ಹೇಳಿ. ನಿಮ್ಗೆ ಆನ್ಸರೇ ಗೊತ್ತಿಲ್ಲ ಅಂದ್ರೆ ನೀವು ಒಳಗೆ ನಡುತ್ತಾ ಇರ್ತೀರ. ಕಾನ್ಫಿಡೆನ್ಸ್ ಅನ್ನೋದು ಇಟ್ಸ್ ಎ ಬೈ ಪ್ರಾಡಕ್ಟ್. ಕಾನ್ಫಿಡೆನ್ಸ್ ಸುಮ್ಮನೆ ಬರಲ್ಲ ಅಲ್ವಾ? ಇಲ್ಲಿ ಸೊ ನಾನು ನಿಮ್ಗೆ ತುಂಬಾ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವಾಗ ಸಕ್ಸಸ್ ಸಿಗುತ್ತೆ ಅಂತ ಯೋಚನೆ ಮಾಡೋಣ. ಎಲ್ಲದಕ್ಕೂ ಆಕ್ಟ್ ಆಗುತ್ತೆ ನಾನು ಹೇಳ್ತಾ ಇರುವಂತ ಥಿಯರಿ. ನಾನು ಅದನ್ನ ನಿಮ್ಮ ಸ್ಟಡೀಸ್ಗೆ ಸ್ವಲ್ಪ ಹೆಚ್ಚು ರಿಲೇಟ್ ಮಾಡಿ ಹೇಳ್ತೀನಿ. ಈಗ ನಾಳೆ ಸ್ಟಡೀಸ್ಗೆ ಅಲ್ಲ, ಈಗ PUC ಹೋಗ್ತೀರಾ, ಮುಂದೆ ನಿಮ್ ಲೈಫಿಗೆ ಹೋಗ್ತೀರಾ, ಎಲ್ಲದಕ್ಕೂ ಹೋಗ್ತೀರಾ. ನಿಮ್ಮ ಎನಿ ಸಕ್ಸಸ್ ಇಟ್ ಡಿಪೆಂಡ್ಸ್ ಅಪಾನ್ ಮೇನ್ಲಿ 4 P's ಅಂತ ಕರಿತೀವಿ ನಾವು. 4 P. ಮೊದಲನೇ ಪಿ ಯಾವುದಂದ್ರೆ ಪರ್ಪಸ್. ಪರ್ಪಸ್ ಅಂದ್ರೆ ಏನು? ಉದ್ದೇಶ. ಎರಡನೇ ಪಿ ಯಾವುದಂದ್ರೆ ಪ್ರಿಪರೇಷನ್. ಮೂರನೇ ಪಿ ಪ್ರಾಕ್ಟೀಸ್. ನಾಲ್ಕನೇದು ಪರ್ಫಾರ್ಮ್. Any success, any progress depends upon these 4 P's. ಇವತ್ತು ನಾವು ಈ 4 Pಗಳ ಬಗ್ಗೆ ಯೋಚನೆ ಮಾಡ್ತಾ ಬರೋಣ. ನಿಮಗೆ ಯಾವುದು ಜಾಸ್ತಿ ಬೇಕೋ ಅದಕ್ಕೆ ಹೆಚ್ಚು ಸಮಯ ಕೊಡ್ತಾ ಹೋಗೋಣ. ಮೊದಲನೇ ಪಿ ಪರ್ಪಸ್. ಪರ್ಪಸ್ ಅಂದ್ರೆ ಉದ್ದೇಶ. ಈಗ ನಿಮ್ಮಲ್ಲಿ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ರಘು ಸರ್ ಮಾತಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿದ್ರು. ಏನ್ ಹೇಳಿದ್ರು? ನಿಮ್ ತಂದೆ ತಾಯಿ ಇವಾಗ ಏನು ಅವರಿಗೆ ಏನಾದ್ರು ಮಾಡ್ಬೇಕಂದ್ರೆ ಅವ್ರಿಗೆ ಒಂದು ಹಸಿವೆ ಇತ್ತು, ಮಾಡ್ಬೇಕು ಅಂತ ಇತ್ತು ಅವ್ರಿಗೆ. ಈಗ ನಾನು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಒಬ್ಬರ ಮನೆಗೆ ಹೋಗಿದ್ದೆ, ನನ್ನ ಸ್ಟೂಡೆಂಟೇ, ಅವ್ರ ಮನೆಗೆ ಹೋಗಿದ್ದೆ. ಅವ್ರು ಇವಾಗ ಕಾಲೇಜ್ ಓದ್ತಾ ಇದ್ರು ನಾನು ಹೋದಾಗ. ಈಗ ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಹೋದಾಗ ಅವ್ರ ಅಪ್ಪ ಹೇಳ್ತಾ ಇದ್ರು ಏನಂತ, ಸರ್ ನಿಮ್ಮ ಸ್ಟೂಡೆಂಟ್ ಕಷ್ಟನೇ ಪಡಲ್ಲ, ಸರಿಯಾಗಿ ಓದ್ತಾನೆ ಇಲ್ಲ, ಆರಾಮಾಗಿದ್ದಾನೆ, ಈಸ್ ನಾಟ್ ಸ್ಟ್ರಗ್ಲಿಂಗ್, ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಆ ಹುಡುಗನಿಗೆ ಏನ್ ಅನ್ನಿಸ್ತಾ ಗೊತ್ತಿಲ್ಲ, PUC ಹುಡುಗ. ಅವರಪ್ಪ ಹೇಳಿದಾಗ ಏನೋ ಸ್ವಲ್ಪ ಬೇಜಾರು ಅನ್ನಿಸ್ತು. ಅವನೊಂದು ಮಾತು ಹೇಳ್ದ. ಏನಂತ ಹೇಳ್ದ ಅಂದ್ರೆ, ಅಪ್ಪ ನೋಡು, ನಮ್ಮ ಅಜ್ಜ ಕಷ್ಟಪಟ್ಟಷ್ಟು ನೀನ್ ಕಷ್ಟಪಟ್ಟಿಲ್ಲ, ನೀನ್ ಕಷ್ಟಪಟ್ಟಷ್ಟು ನಾನ್ ಕಷ್ಟಪಡಲ್ಲ, ನೀನ್ ಕಷ್ಟಪಟ್ಟಿದೀಯಾ ಅಂದ ಮಾತ್ರಕ್ಕೆ ನಾನ್ ಕಷ್ಟಪಡ್ಬೇಕು ಅಂತ ನೀನ್ ಯಾಕೆ ಅನ್ಕೊಳ್ತೀಯಾ ಅಂತ ಕೇಳ್ದ. ನೋಡಿ, ಯಾರೇ ಆದ್ರೂ ಯಾಕೆ ಒಂದು ವರ್ಕ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಬನ್ನಿ. ಯಾರು ಒಂದು ವರ್ಕ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಸಚಿನ್ ತೆಂಡೂಲ್ಕರ್ ಗೊತ್ತಾ ನಿಮಗೆ? ಗೊತ್ತಲ್ಲ ನಿಮಗೆ? ತುಂಬಾ ಹೈಟ್ ಇದ್ದಾನೆ, ಶಾರ್ಟ್ ಇದ್ದಾನೆ. ಅವನು ಯಾವ ಸ್ಟೇಟ್ ಅಲ್ಲಿ ಹುಟ್ಟಿದ್ದಾರೆ ಗೊತ್ತಾ? ಮಹಾರಾಷ್ಟ್ರ, ಮುಂಬೈನಲ್ಲಿ ಅವನ ಚೈಲ್ಡ್ಹುಡ್ ಎಲ್ಲ ಕಳೆದದ್ದು ಮುಂಬೈನಲ್ಲಿ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಇವಾಗ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್, 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದ.
ಒಂದು ಕಡೆಗೆ ಒಬ್ಬರ ಹತ್ರ ಕ್ರಿಕೆಟ್ ಕಲೀಲಿಕ್ಕೆ ಅಂತ ಹೋಗ್ತಾ ಇದ್ದ, ರಮಾಕಾಂತ್ ಅಚ್ಚರೇಕರ್ ಅಂತ ಅವ್ರ ಹೆಸರು. ಅವನ ಮನೆಯಿಂದ ಕ್ರಿಕೆಟ್ ಕೋಚ್ ಮನೆ 4 ಕಿಲೋಮೀಟರ್ ದೂರ ಇತ್ತು. ಡೈಲಿ ಬೆಳಿಗ್ಗೆ ಎದ್ದು 4 ಕಿಲೋಮೀಟರ್ ನಡ್ಕೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವನ ತಂದೆ ಬಸ್ ಪಾಸ್ ಮಾಡಿಸಿದ್ರು. ಅವನ್ ಬಸ್ ಪಾಸ್ ಅಲ್ಲಿ ಹೋಗಿ ಬಸ್ಸಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಬರ್ತಾ ಇದ್ದ. ಒಂದ್ಸತಿ ಬಾಂಬೆನಲ್ಲಿ ಬಸ್ ಸ್ಟ್ರೈಕ್ ಆಯ್ತು. ಯಾವ ಬಸ್ ಸಿಟಿ ಬಸ್ ಓಡಾಡ್ತಾ ಇಲ್ಲ. ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇರೋದು. ಆಮೇಲೆ ಬೆಳಿಗ್ಗೆ ಜೋರ್ ಮಳೆ ಬರ್ತಾ ಇದೆ, ಹೆವಿ ರೈನ್ ಬರ್ತಾ ಇದೆ. ಕೋಚ್ ಅಂದ್ಕೊಂಡ್ರು ಬಸ್ಸೂ ಇಲ್ಲ, ಮಳೆನೂ ಸುರಿತಾ ಇದೆ, ಯಾರು ಬರಲ್ಲ ಅಂತ ಅನ್ಕೊಂಡ್ರು. ಆದ್ರೆ 8ನೇ ಕ್ಲಾಸ್ ಓದ್ತಾ ಇದ್ದ ಸಚಿನ್ ತೆಂಡೂಲ್ಕರ್ ಒಂದು ಛತ್ರಿ ಹಿಡ್ಕೊಂಡು, ಒಂದು ಬ್ಯಾಟ್ ಹಿಡ್ಕೊಂಡು, ಅವನ ಜೇಬ್ನಲ್ಲಿ ಬಾಲ್ ಹಿಡ್ಕೊಂಡು ಅವನ ಮನೆಯಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದ. ಅಲ್ಲಿಗೆ ನಡ್ಕೊಂಡು ಹೋಗಿ ಯಾವ ಟೈಮಿಗೆ ಇರಬೇಕಾಗಿತ್ತು ಆ ಟೈಮಲ್ಲಿ ಅಲ್ಲಿದ್ದು ಕೋಚ್ ಮನೆ ಬಾಗಿಲು ತಟ್ಟದ. ಕೋಚ್ ಬಾಗಿಲು ತೆಗೆದು ನೋಡ್ತಾನೆ, ಆಶ್ಚರ್ಯ ಅವನಿಗೆ. ಯಾಕಂದ್ರೆ ಯಾರು ಬರಲ್ಲ ಅಂತ ಅನ್ಕೊಂಡಿದ್ದ. ಹೇಳೋದಕ್ಕೆ ಬೇಕಾದಷ್ಟು ಕಾರಣ ಇತ್ತು. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ಬೋದಾಗಿತ್ತು? ಮಳೆ ಬರ್ತಾ ಇದೆ, ಬಸ್ ಸ್ಟ್ರೈಕ್, ನಾನೇನ್ ಬರ್ಲಿ, ಬರ್ಬೇಕು ಅಂತ ಇತ್ತು, ಆವು ಅಂತಿದ್ರು. ಎಲ್ಲರೂ ಹಾಗೆ ಅನ್ಕೊಂಡು ಸುಮ್ಮನಾದ್ರು. ಯಾರು ಬರಲ್ಲ, ಇವನು ಬಂದಿದ್ದ. ಅವನ ನೋಡಿದ ತಕ್ಷಣ ರಮಾಕಾಂತ್ ಅಚ್ಚರೇಕರ್ ಕೋಚ್ ಹೇಳಿದ ಮೊದಲನೇ ಮಾತೇನಂದ್ರೆ, ರಿಯಲಿ ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಅಂತ ಹೇಳಿದವು. ನಿಜವಾಗ್ಲೂ ನಿನಗೊಂದು ಭವಿಷ್ಯ ಇದೆ ಅಂತ. ಯಾಕೆಂದ್ರೆ ಉಳಿದವರೆಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಮನೆಯಲ್ಲಿ ಆರಾಮಾಗಿ ಮಲ್ಕೊಂಡ್ರು. ಎಲ್ಲಾ ಕೆಲಸ ನನ್ನ ಹತ್ರ ಏನಿಲ್ವೋ ಎಲ್ಲ ಮೀರಿ ನಾನು ಓದಬೇಕು, ನಾನೇನಾದ್ರೂ ಮಾಡ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಬೇಕಾದದ್ದು ಪರ್ಪಸ್. ಯಾರಿಗೊಂದು ಸರಿಯಾದ ಪರ್ಪಸ್ ಇದೆಯೋ, ಪರ್ಪಸ್ ಅಂದ್ರೆ ಉದ್ದೇಶ. ನಾನು 10th ಅಲ್ಲಿ ಇದ್ದೀನಿ, ಐ ಹ್ಯಾವ್ ಟು ಸ್ಕೋರ್ ಮೋರ್. ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು. ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ನನ್ನ ತಂದೆ ತಾಯಿಗೆ ಒಂದು ಹೆಮ್ಮೆ ಬರುತ್ತೆ. ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ನನಗೊಂದು ಗೌರವ ಬರುತ್ತೆ. ನಾನು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಇಟ್ ವಿಲ್ ಬಿಕಮ್ ಎ ಸೆಲೆಬ್ರೇಷನ್. ಅದು ನನ್ನ ಜೀವನದಲ್ಲಿ ಮೊದಲನೇ ಸೆಲೆಬ್ರೇಷನ್ ಆಗುತ್ತೆ ಅಂತ ಯಾರು ಅನ್ಕೊಳ್ತಾರೋ ಅವ್ರು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಯೋಚನೆ ಮಾಡಲ್ಲ. ಕಣ್ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಸಪರೇಟ್ ಸೆಷನ್ಗಳನ್ನು ತಗೋತೀನಿ. ನಿಮ್ಮ ಸರ್ ಹೇಳ್ತಾರೆ ಯಾರ್ಯಾರು ಬರಬೇಕು ಅಂತ, ಅವ್ರು ಬದಲಾಯಿತು. ಸೊ ನಾವು ಬಿಫೋರ್ ಲಂಚ್ ಒಂದು ವಿಷಯ ಹೇಳ್ತಾ ಇದ್ದೆ. ಇವತ್ತು ಹನುಮಂತನ ಎಕ್ಸಾಂಪಲ್ ಅನ್ನ ನೋಡಿದ್ವಿ. ಯಾಕೆ ಹನುಮಂತನ ಎಕ್ಸಾಂಪಲ್ ನೋಡಿದ್ವಿ? ಯಾರು ಹೇಳ್ತಾರೆ? ಏನ್ ಮಾಡ್ಬೇಕು? ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ಬೇಕು. ಎಲ್ಲಿ ತನಕ ನನ್ನ ಸಾಮರ್ಥ್ಯ ಜಾಸ್ತಿ ಆಗಲ್ವೋ ಅಲ್ಲಿ ತನಕ ಐ ಕೆನಾಟ್ ಅಚೀವ್ ಎನಿಥಿಂಗ್ ಇನ್ ಮೈ ಲೈಫ್. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರಾದ್ರೂ ಸ್ಪೋರ್ಟ್ಸ್, ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಮೀಟು, ತಾಲೂಕ್ ಲೆವೆಲ್, ಜಿಲ್ಲಾ, ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದವರು ಯಾರಾದ್ರೂ ಇದ್ದೀರಾ? ಕೈ ಕಡೆ ಹಾಕಿ. ಇವಾಗ ನೀವು ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ನಲ್ಲಿ ಗೆದ್ದಿದ್ದೀರಿ ಅಂತ ತಿಳ್ಕೊಳ್ಳಿ, ಪ್ರೈಸ್ ಬಂದಿದೆ ನಿಮಗೆ. ನೀವು ಇವಾಗ ತಾಲೂಕ್ ಲೆವೆಲ್ಗೆ ಹೋಗ್ಬೇಕಾದಾಗ ನೀವೇನ್ ಮಾಡ್ತೀರಾ? ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ರೆ ಏನ್ ಮಾಡ್ತೀರಿ? ಆಕ್ಚುಲಿ ವಾಟ್ ಯು ಆರ್ ಡೂಯಿಂಗ್? ಪ್ರಾಕ್ಟೀಸ್ ಮಾಡೋದ್ರೆ ನಿಮ್ಮ ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕಾ ಅಥವಾ ಮಾಡ್ಕೋಬಾರ್ದ? ಹೋಬಳಿ ಲೆವೆಲ್ ಸ್ಪೋರ್ಟ್ಸ್ ಮೀಟ್ ಅಲ್ಲಿ ಹೇಗಿದ್ರು ಹಾಗೆ ಇದ್ರೆ ತಾಲೂಕ್ ಲೆವೆಲ್ ಅಲ್ಲಿ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ನಿಮ್ಮ ಹಾಗೆ ಗೆದ್ದವರಲ್ಲಿ ಬಂದಿರ್ತಾರೆ. ತಾಲೂಕ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ಬೇಕಾದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಅಲ್ಲಿಂದ ಮತ್ತೊಂದು ಲೆವೆಲ್ ಹೋಗ್ಬೇಕಾದ್ರೆ ಮತ್ತೂ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಥ ಆಗುತ್ತೆ? ಸೊ ಈಗ ನೀವು ಈಗ 9th ಅಲ್ಲಿ ಇದ್ದಾಗ ಹೇಗಿದ್ರು ಹಾಗೆ 10th ಅಲ್ಲಿ ಇದ್ರೆ ಖಂಡಿತ ಪಬ್ಲಿಕ್ ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಆಗಲ್ಲ, ಅಂದ್ರೆ ಸಕ್ಸಸ್ಫುಲಿ ಫೇಸ್ ಮಾಡ್ಲಿಕ್ಕೆ ಆಗಲ್ಲ. ನಾಳೆ PUC ಹೋದ್ಮೇಲೂ ಅಷ್ಟೇ 10th ಅಲ್ಲಿ ಹೇಗಿರ್ತೀರೋ ಹಾಗೆ ಇರ್ಲಿಕ್ಕೆ ಆಗಲ್ಲ. ನಿಮ್ಮ ಕೆಪಬಿಲಿಟಿನ, ಸಾಮರ್ಥ್ಯಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇ. ನಾನು ಈ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ತುಂಬಾ ಮಾತಾಡ್ಲಿಕ್ಕೆ ಆಗಲ್ಲ, ಬಟ್ ಒಂದು ಕಡೆ ಬರ್ಕೊಳ್ಳಿ, ನಿಮಗೆ ಗೊತ್ತಿರಲಿ, ಮುಂದೆ ನಿಮ್ಮ ಲೈಫ್ ತುಂಬಾ ಯೂಸ್ ಆಗುತ್ತೆ. ಎನಿ ಸಕ್ಸಸ್ ಇಸ್ ಡಿಪೆಂಡ್ ಅಪಾನ್ 3 ಮೇನ್ ಪಾಯಿಂಟ್ಸ್. ಯಾವುದೇ ವ್ಯಕ್ತಿಯ ಸಕ್ಸಸ್ ಅನ್ನೋದು 3 ಮುಖ್ಯವಾದ ವಿಷಯಗಳ ಮೇಲೆ ನಿಂತಿರ್ತದೆ. ಒಂದು ಬಿಲೀಫ್. ಬಿಲೀಫ್ ಅಂದ್ರೆ ನಂಬಿಕೆ. ವಾಟ್ ಬಿಲೀಫ್ ಯು ಹ್ಯಾವ್. ನಿಮಗೆ ಯಾವ ರೀತಿಯ ನಂಬಿಕೆ ಇದೆ? ಯಾಕಂದ್ರೆ ನೋಡಿ, ನಾನು ಯಾಕೆ ನಂಬಿಕೆ ಅನ್ನೋ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಕೈನಲ್ಲಿ ಆಗುತ್ತೆ ಅಂದ್ರೆ ಮಾತ್ರ ಆಗುತ್ತೆ, ಇಲ್ದಿದ್ರೆ ಆಗಲ್ಲ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಪದೇ ನಾನು ಮ್ಯಾಥ್ಸ್ ಅಂತ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬೇಡಿ.
ಕೆಲವರಿಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಕೆಲವರಿಗೆ ಸೈನ್ಸ್ ಕಷ್ಟ ಆಗುತ್ತೆ, ಕೆಲವರಿಗೆ ಇಂಗ್ಲಿಷ್ ಕಷ್ಟ ಆಗುತ್ತೆ, ಕೆಲವರಿಗೆ ಸೋಷಿಯಲ್ ಕಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸೋಷಿಯಲ್ ಅಲ್ಲಿ ಲಾಂಗ್ ಕ್ವಶನ್ಸ್ ಕಷ್ಟ ಆಗುತ್ತೆ. ಬೇರೆ ಹೆಂಗೋ ಬರೀತಾರೆ, ಯಾಕೆ ಹಿಂಗಾಗತ್ತೆ, ಯಾಕೆ ಈ ತರ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಬಂದ್ರೆ ಎವ್ರಿಥಿಂಗ್ ಈಸ್ ಇನ್ ಬಿಲೀಫ್. ಇಂಗ್ಲಿಷ್ ಅಲ್ಲಿ ಮೈಂಡ್ ಸೆಟ್ ಅಂತ ಕರೀತಾರೆ. ಯಾವಾಗ ನೀವು ನನಗೆ ಇದು ಸಾಧ್ಯ ಅಂತ ಅನ್ಕೊಳ್ತೀರೋ ಆಗ ಮಾತ್ರ ಆಗತ್ತೆ, ಇಲ್ಲದೆ ಇದ್ರೆ ಆಗಲ್ಲ. ಈಗ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಈಗ ನೀವು ಮಾಡ್ಬೇಕಾದ್ದೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಜನ, ನಾನು ಮತ್ತೆ ಕೈ ಎತ್ಬಿಡಿ, ನಾನು ಅವಾಗ ಕೇಳಿದೆ ಹೌ ಮೆನಿ ಆಫ್ ಯು ವಾಂಟ್ ಟು ಸ್ಕೋರ್ ಮೋರ್ ದನ್ 620. ಎಷ್ಟು ಜನರಿಗೆ ಇಷ್ಟ ಇದೆ ಆಕ್ಚುಲಿ 620 ಮೇಲೆ ತೆಗಿಬೇಕು ಅಂತ? ಎಷ್ಟು ಜನರಿಗೆ ಆಸೆ ಇದೆ? ಆಸೆ ಇದೆ ಅಷ್ಟಕ್ಕೆ ಕೈ. ವೆರಿ ಗುಡ್. ಎಷ್ಟು ಜನರಿಗೆ ನಾನು ತೆಗಿಬಲ್ಲೆ ಅಂತ ಗ್ಯಾರಂಟಿ ಇದೆ? ನಾನು 620 ಮೇಲೆ ಗ್ಯಾರಂಟಿ ತೆಗಿತೀನಿ ಅಂತ ಯಾರಿಗಿದೆ? ನೋಡಿ, ಎವ್ರಿಥಿಂಗ್ ಇಸ್ ಡಿಪೆಂಡ್ ಅಪಾನ್ ಯುವರ್ ಬಿಲೀಫ್. BELIEF. ಬಿಲೀಫ್ ಅಂದ್ರೆ ನಂಬಿಕೆ. ನಿಮಗೆ ನಿಮ್ಮ ಮೇಲೆ ಇರುವ ನಂಬಿಕೆ, ನಾನು ಮಾಡಬಹುದು, ನನಗೆ ಸಾಧ್ಯ ಇದೆ, ನನಗಾಗುತ್ತೆ ಅಂತ ಯಾವಾಗ ನೀವು ನಂಬುತ್ತೀರೋ ಆಗ ನಿಮಗೆ ಸಕ್ಸಸ್ ಸಿಗುತ್ತೆ. ಅಲ್ಲಿ ತನಕ ಸಕ್ಸಸ್ ಸಿಗಲ್ಲ. ಹ್ಯಾವ್ ಎ ಸ್ಟ್ರಾಂಗ್ ಬಿಲೀಫ್. ಬಿಲೀಫ್ ಅಂದ್ರೆ ನೀವು ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. 1983 1983ನೇ ಇಸ್ವಿ ಏನಾಯ್ತು? ಯಾರು ಹೇಳ್ತೀರಾ? ವರ್ಲ್ಡ್ ಕಪ್ ಸಿಕ್ತು. ಯಾರಿಗೆ? ಇಂಡಿಯಾ ಸಿಕ್ತು. ಯಾರ ವಿರುದ್ಧ ಆಟ ಆಡಿ ಸಿಕ್ತು? ವೆಸ್ಟ್ ಇಂಡೀಸ್. ಅಲ್ಲಿ ತನಕ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ, ಹೈಸ್ಕೂಲ್ ಇದ್ದಾಗ ವೆಸ್ಟ್ ಇಂಡೀಸ್ ಅದೇ ಅವಾಗ ಬಹಳ ಚಾಂಪಿಯನ್. 1983ನಲ್ಲಿ 1983ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ವರ್ಲ್ಡ್ ಕಪ್ ಸಿಕ್ತು. ಯಾರು ಕ್ಯಾಪ್ಟನ್ ಆಗಿದ್ರು ಅವಾಗ? ಆಗ ನಡೆದಿರುವ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ, ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತೀನಿ ನಾನು. ಸೊ 1983ನೇ ಇಸ್ವಿನಲ್ಲಿ ಇಂಡಿಯಾಗೆ ವರ್ಲ್ಡ್ ಕಪ್ ಸಿಕ್ತು. ಕಪಿಲ್ ದೇವ್ ಕ್ಯಾಪ್ಟನ್ ಆಗಿದ್ರು. ಆ ಕ್ಯಾಪ್ಟನ್ ಆದಾಗ ಇಂಡಿಯಾ ವರ್ಲ್ಡ್ ಕಪ್ ಅನ್ನ ಇಂಡಿಯಾಗೆ ತಗೊಂಡು ಬಂದ್ರು. ಗೆದ್ದದ್ದು ಯಾರ ವಿರುದ್ಧ? ವೆಸ್ಟ್ ಇಂಡೀಸ್ ವಿರುದ್ಧ. ಇಡೀ ಪ್ರಪಂಚ 1983ನಲ್ಲಿ ವೆಸ್ಟ್ ಇಂಡೀಸ್ಗೆ ವರ್ಲ್ಡ್ ಕಪ್ ಸಿಗುತ್ತೆ ಅಂತ ಅನ್ಕೊಂಡಿತ್ತು. ಇಂಡಿಯಾಗಲ್ಲ. ವರ್ಲ್ಡ್ ಕಪ್ ಯಾರಿಗೆ ಸಿಗುತ್ತೆ? ವೆಸ್ಟ್ ಇಂಡೀಸ್ಗೆ ಅಂತ. ಯಾಕೆಂದ್ರೆ ಅದಕ್ಕಿಂತ ಹಿಂದಿನ 2 ವರ್ಲ್ಡ್ ಕಪ್ ಗಳನ್ನ ವೆಸ್ಟ್ ಇಂಡೀಸ್ ಗೆದ್ದಿತ್ತು. ಹಾಗಾಗಿ ವೆಸ್ಟ್ ಇಂಡೀಸ್ ವಾಸ್ ದ ಫೇವರೇಟ್ ಟೀಮ್. ಎಲ್ಲರೂ ವೆಸ್ಟ್ ಇಂಡೀಸ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ರು. ಇಂಡಿಯಾಗೆ ಸಿಕ್ತು, ತಗೊಂಡ್ ಬಂದ್ವಿ. ಅಲ್ಲಿಗೆ ಮುಗಿಲಿಲ್ಲ. ವೆಸ್ಟ್ ಇಂಡೀಸ್ ಅಲ್ಲಿ ಒಬ್ಬನು ಕ್ಯಾಪ್ಟನ್ ಇದ್ದ, ಕ್ಲೈವ್ ಲಾಯ್ಡ್ ಅಂತ. ಅವನೇನ್ ಮಾಡ್ದ? ಅವನೊಂದು ಯೋಚನೆ ಮಾಡ್ದ, ಆಕ್ಚುಲಿ ನಾವು ಚಾಂಪಿಯನ್, ಬೈ ಮಿಸ್ಟೇಕ್, ಬೈ ಆಕ್ಸಿಡೆಂಟ್ ಇಂಡಿಯಾಗೆ ಕಪ್ ಸಿಕ್ಕಿದೆ. ಬಟ್ ವಿ ಆರ್ ರೆಡಿ ಟು ಪ್ರೂವ್ ವಿ ಆರ್ ನಂಬರ್ 1. ನಾವೇ ವರ್ಲ್ಡ್ ಚಾಂಪಿಯನ್ಸ್, ನಾವೇ ನಂಬರ್ 1 ಅಂತ ನಾವು ಪ್ರೂವ್ ಮಾಡ್ತೇವೆ ಅಂತೇಳಿ ಅನ್ಕೊಂಡ. ಅವನು ಭಾರತಕ್ಕೆ ಬಂದು ಭಾರತದ BCCI ಅಂತ ಇದೆ, ಅವ್ರ ಜೊತೆಗೆ ಮಾತನಾಡ್ದ. ವಿ ಆರ್ ರೆಡಿ ಟು ಪ್ರೂವ್ ದಟ್ ವಿ ಆರ್ ನಂಬರ್ 1. ನಾವೇ ನಂಬರ್ 1 ಅಂತ ನಾವು ಪ್ರೂವ್ ಮಾಡ್ತೀವಿ. ನಾವು ಭಾರತಕ್ಕೆ ಬರ್ತೀವಿ, ನಿಮ್ ಜೊತೆಗೆ ಕ್ರಿಕೆಟ್ ಆಟ ಆಡ್ತೀವಿ, ಒನ್ ಡೇ ಆಡ್ತೀವಿ, ಟೆಸ್ಟ್ ಮ್ಯಾಚ್ ಆಡ್ತೀವಿ, ನಿಮ್ಮನ್ನು ಸೋಲಿಸ್ತೀವಿ. ನೀವೇನು ಇವಾಗ ವರ್ಲ್ಡ್ ಕಪ್ ಗೆದ್ದಿದಿರಲ್ಲ, ನಿಮ್ಮನ್ನು ಸೋಲಿಸಿ ನಾವೇ ನಂಬರ್ 1 ಅಂತ ನಾವು ಪ್ರೂವ್ ಮಾಡ್ತೀವಿ ಅಂತೇಳಿ ಓಪನ್ ಚಾಲೆಂಜ್ ಕೊಟ್ಟ. ಸೊ ಇಂಡಿಯಾ ಒಪ್ಕೊಳ್ಳೇಬೇಕಾಯ್ತು. ಇಂಡಿಯಾಗೂ ವೆಸ್ಟ್ ಇಂಡೀಸ್ಗೂ ಮ್ಯಾಚ್ ಆಯ್ತು. ಮೊದಲು 5 ಒನ್ ಡೇ ಮ್ಯಾಚ್ ನಡೀತು, ಆಮೇಲೆ 3 ಟೆಸ್ಟ್ ಮ್ಯಾಚ್ ಫಿಕ್ಸ್ ಇತ್ತು. 5 ಒನ್ ಡೇ ಮ್ಯಾಚ್ ಅಲ್ಲೂ ವೆಸ್ಟ್ ಇಂಡೀಸ್ ಗೆಲ್ತು, ಇಂಡಿಯಾ ಸೋತ್ ಹೋಯ್ತು. ದೋ ಇಟ್ ವಾಸ್ 1 ವರ್ಲ್ಡ್ ಕಪ್ ಅನ್ನು ಗೆದ್ದಿದ್ದರೂ ಕೂಡ ಇಂಡಿಯಾ ಸೋತ್ ಹೋಯ್ತು. 5 ಒನ್ ಡೇ ಮ್ಯಾಚ್ ಅಲ್ಲೂ ಸೋತೋಯ್ತು. 3 ಟೆಸ್ಟ್ ಮ್ಯಾಚ್ ಬಂತು. 3 ಟೆಸ್ಟ್ ಮ್ಯಾಚ್ ಅಲ್ಲಿ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ ಸೋತ್ ಹೋಯ್ತು. ಈಗ ಏನ್ ಮಾಡ್ಬೇಕು ಅಂತ BCCI ಯೋಚನೆ ಮಾಡಿದ್ರು. ಯಾಕೆ ಹಿಂಗಾಗ್ತಾ ಇದೆ? ಇದು ನಮ್ಮ ಮರ್ಯಾದೆ ಪ್ರಶ್ನೆ, ದೇಶದ ಗೌರವದ ಪ್ರಶ್ನೆ ಅಂತ. ಆಗ ಮೊದಲನೆಯ ಬಾರಿ ಇಂಡಿಯನ್ ಕ್ರಿಕೆಟ್ ಪ್ಲೇಯರ್ಸ್ಗೆ ಕೌನ್ಸಿಲಿಂಗ್ ಅನ್ನೋದನ್ನ ಮಾಡಿಸಿದ್ರು. ಅರ್ಥ ಆಗುತ್ತೆ? ಕೌನ್ಸಿಲಿಂಗ್ ಅನ್ನೋ ಶಬ್ದ ಕೇಳಿದ್ರೆ? ಕೌನ್ಸಿಲಿಂಗ್ ಅಂದ್ರೆ ಏನು? ಆಪ್ತ ಸಮಾಲೋಚನೆ ಅಂತ. ಒಬ್ಬರನ್ನೇ ಕೂರಿಸಿ, ಯಾಕೆ ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೆಯಾ, ನೀನ್ ಯಾಕೆ ಈ ತರ ಮಾಡ್ತಾ ಇದೆಯಾ, ಏನು ಅಂತ ಕೇಳೋದಕ್ಕೆ ಕೌನ್ಸಿಲಿಂಗ್ ಅಂತ ಕರೀತಾರೆ. ಆಪ್ತ ಸಮಾಲೋಚನೆಯನ್ನ ಮೊದಲನೇ ಬಾರಿ ಮಾಡಿದ್ರು. ಅವ್ರು ಫಸ್ಟ್ ಮಾಡಿದ್ದು ಯಾರ ಜೊತೆಗೆ ಕೌನ್ಸಿಲಿಂಗ್ ಅಂದ್ರೆ ಸುನಿಲ್ ಗವಾಸ್ಕರ್ ಅಂತ, ಆಗಿನ ದೊಡ್ಡ ಬ್ಯಾಟ್ಸ್ಮನ್. ಹೇಳಿದ್ರ ಗ್ರೇಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯಾ ಸುನಿಲ್ ಗವಾಸ್ಕರ್ ಅಂತ. ಯಾಕೆ ಅವನ ಜೊತೆಗೆ ಕೌನ್ಸಿಲಿಂಗ್ ಮಾಡಿದ್ರು ಅಂದ್ರೆ, ಸುನಿಲ್ ಗವಾಸ್ಕರ್ ಬೇರೆ ದೇಶಗಳ ಜೊತೆಗೆ ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದ. 100, 125, 150 ತನಕ ಸೆಂಚುರಿ ರನ್ ಮಾಡ್ತಿದ್ದ. ಆದ್ರೆ ವೆಸ್ಟ್ ಇಂಡೀಸ್ ಬಂದಾಗ 20 ರನ್ 25 ರನ್ಗೆ ಔಟ್ ಆಗ್ತಾ ಇದ್ದ. ಎಲ್ರಿಗೂ ಯಾಕೆ ಹಿಂಗ್ ಮಾಡ್ತಾನೆ ಅಂತ ಹೇಳಿ, ಹಾಗಾಗಿ ಅವನನ್ನ ಫಸ್ಟ್ ಕೌನ್ಸಿಲಿಂಗ್ ಮಾಡಿದ್ರು.
ಜಸ್ಟ್ ಇಮ್ಯಾಜಿನ್, ನೆನ್ಪಿಟ್ಕೊಳ್ಳಿ, ಒಂದು ಕಲ್ಪಿಸ್ಕೊಡಿ. ಸುನಿಲ್ ಗವಾಸ್ಕರ್ ಬಂದಿದ್ದಾನೆ, ಕೂತಿದ್ದಾನೆ ಎದುರುಗಡೆಗೆ, ಕೌನ್ಸಿಲಿಂಗ್ ಮಾಡೋರು ಎದುರುಗಡೆ ಕೂತಿದ್ದಾರೆ. ಅವ್ರು ಕೇಳಿದ್ರು, ಗವಾಸ್ಕರ್ ಯಾಕೆ ನೀನು ಈ ತರ ಮಾಡ್ತಾ ಇದೀಯಾ, ವೈ ಯು ಆರ್ ಫೇಲ್, ಯಾಕೆ ನೀನು ವೆಸ್ಟ್ ಇಂಡೀಸ್ ವಿರುದ್ಧ ಫೇಲ್ ಆಗ್ತಾ ಇದೀಯಾ, 20-25 ರನ್ನಿಗೆ ಔಟ್ ಆಗ್ತಾ ಇದೀಯಾ, ನೀನು ಓಪನಿಂಗ್ ಬ್ಯಾಟ್ಸ್ಮನ್, ನೀನ್ ಹೋಗಿ 20-25 ರನ್ನಿಗೆ ಔಟ್ ಆದ್ರೆ ತಂಡದ ಕಾನ್ಫಿಡೆನ್ಸೇ ಹೋಗುತ್ತೆ, ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ಆಗ ಸುನಿಲ್ ಗವಾಸ್ಕರ್ ಹೇಳ್ತಾನೆ, ಸರ್ ನಿಮಗೆ ಗೊತ್ತಿಲ್ಲ, ವೆಸ್ಟ್ ಇಂಡೀಸ್ ಟೀಮ್ ನಲ್ಲಿ ಮಾಲ್ಕಮ್ ಮಾರ್ಷಲ್ ಅಂತ ಒಬ್ಬ ಬೌಲರ್ ಇದ್ದಾನೆ. ಮಾಲ್ಕಮ್ ಮಾರ್ಷಲ್ ಫಾಸ್ಟ್ ಬೌಲರ್, ಬಹಳ ಫಾಸ್ಟ್ ಆಗಿ ಬಾಲ್ ಹಾಕ್ತಾನೆ. ಅವನು ಹಾಕೋ ಬಾಲಿಗೆ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ನಾನಲ್ಲ, ಯಾರು ಅವನನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಬೇಕಾದ್ರೆ ಸ್ಕೋರ್ ಬೋರ್ಡ್ ನೋಡಿ, ಕ್ಯಾಚ್ ಯಾರ್ದಾದ್ರೂ ಬೇರೆ ಹೆಸರು ಇರ್ತದೆ, ಬಾಲ್ ಮಾಲ್ಕಮ್ ಮಾರ್ಷಲ್ ಅಂತ ಇರ್ತದೆ. ಒಂದು ಮ್ಯಾಚ್ ಅಲ್ಲಿ 7-8 ವಿಕೆಟ್ ಅವನಿಗೆ ಸಿಗ್ತಾ ಇದೆ. ನೋ ಬಡಿ ಕ್ಯಾನ್ ಫೇಸ್ ಇಟ್, ಯಾರು ಅವನ್ನ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೌನ್ಸಿಲಿಂಗ್ ಮಾಡ್ತಾ ಇದ್ದವರಿಗೆ ಗೊತ್ತಾಯ್ತು ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾಯ್ತು. ನೋಡಿ, ಮುಂದಿನ ನೆಕ್ಸ್ಟ್ ಕಾನ್ವರ್ಸೇಷನ್ ಕಡೆಗೆ ಸ್ವಲ್ಪ ಗಮನ ಕೊಡಿ. ನೆಕ್ಸ್ಟ್ ಅವ್ರು ಕೇಳಿದ್ರು, ಗವಾಸ್ಕರ್, ಡು ಯು ಥಿಂಕ್ ಮಾಲ್ಕಮ್ ಮಾರ್ಷಲ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರು. ಅರ್ಥ ಆಗುತ್ತಲ್ಲ ಪ್ರಶ್ನೆ? ಡು ಯು ಥಿಂಕ್ ಮಾಲ್ಕಮ್ ಮಾರ್ಷಲ್ ಇಸ್ ದ ಗ್ರೇಟೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರು. ಕ್ವಶನ್ ಮುಗಿತಿದ್ದ ಹಾಗೇನೆ ಎಸ್ ಸರ್, ನೋ ಡೌಟ್ ಅಂತ ಹೇಳಿದ. ಗ್ರೇಟೆಸ್ಟ್ ಬೌಲರ್ ಇನ್ ದ ವರ್ಲ್ಡ್ ಅಂತ, ನೋ ಡೌಟ್ ಅಂತ. ನೆಕ್ಸ್ಟ್ ಕ್ವಶನ್ ಕೇಳಿದ್ರು, ಡು ಯು ಥಿಂಕ್ ಸುನಿಲ್ ಗವಾಸ್ಕರ್ ಇಸ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಅಂತ ಕೇಳಿ. ಮೊದಲನೇ ಸರ್ತಿ ಎಸ್ ಅಂತ ಎಷ್ಟು ಬೇಗ ಹೇಳಿದ್ರು, ಅಷ್ಟು ಸರ್ತಿ ಹೇಳಿಲ್ಲ. ಸ್ವಲ್ಪ ಟೈಮ್ ತಗೊಂಡು ಎಸ್ ಸರ್ ಅಫ್ಕೋರ್ಸ್ ಅಂತ ಅಂತಾರೆ. ಆಮೇಲೆ ಒಂದು ಪ್ರಶ್ನೆ, ಆಮೇಲೆ ಅವರು ಮಾತು ಹೇಳ್ತಾರೆ, ನೋಡು, ಮಾಲ್ಕಮ್ ಮಾರ್ಷಲ್ ಅನ್ನ ಗ್ರೇಟ್ ಬ್ಯಾಟ್ಸ್ಮನ್ ಗ್ರೇಟ್ ಬೌಲರ್ ಮಾಡಿದ್ದು ಅವನಲ್ಲ, ನೀನೇ. ಅರ್ಥ ಆಗುತ್ತಾ? ನೀನು ಅವನು ಬಾಲ್ ಮಾಡಿದಾಗ ಅವನ ಬಾಲಿಗೆ 4 or 6 ಹೊಡೆದಿದ್ದಿದ್ರೆ ಮಾಲ್ಕಮ್ ಮಾರ್ಷಲ್ ಗ್ರೇಟ್ ಬೌಲರ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕರೆಕ್ಟ್ ನಾನು ಹೇಳ್ತಾ ಇರೋದು? ನಾನು ಹೇಳಿದ ಸರಿಯೇ ತಪ್ಪ ಅಲ್ವಾ? ಅವ್ರು ಹೇಳಿದ ಮಾತು, ಮಾಲ್ಕಮ್ ಮಾರ್ಷಲ್ ಅನ್ನ ಗ್ರೇಟ್ ಬೌಲರ್ ಮಾಡಿದ್ದು ಅವನಲ್ಲ, ನೀನ್ ಸರಿಯಾಗಿ. ಇವಾಗ ಮ್ಯಾಚ್ ಕಷ್ಟ, ಯಾವಾಗ ಕಷ್ಟ ಅಂತ ಅನ್ಸುತ್ತೆ ಹೇಳಿ ನಿಮಗೆ? ನೀವಾಗ ಕಷ್ಟ ಅಂತ ತಿಳ್ಕೊಂಡಾಗ ಕಷ್ಟ ಅಂತ ಅನ್ಸುತ್ತೆ, ಇದ್ರೆ ಕಷ್ಟ ಅಂತ ಅನ್ಕೊಳ್ಳಲ್ಲ. ಸೈನ್ಸ್ ಯಾಕೆ ಕಷ್ಟ ಆಗುತ್ತೆ? ದೊಡ್ಡ ಲಾಂಗ್ ಕ್ವಶನ್ಸ್ ಯಾಕೆ ಕಷ್ಟ ಆಗುತ್ತೆ? ಇಂಗ್ಲಿಷ್ ಯಾಕೆ ಕಷ್ಟ ಆಗುತ್ತೆ? ಅದನ್ನ ಆ ಸಬ್ಜೆಕ್ಟ್ ಕಷ್ಟ ಮಾಡಿದ್ದು ನಾವು. ಯಾಕಂದ್ರೆ ಇನ್ಯಾರಿಗೂ ಬಹಳ ಈಸಿ ಇದೆ. ಹಾಗಾಗಿ ಅದೇ ಮಾತನ್ನ ಅವ್ರು ಹೇಳಿದ್ರು. ಸೊ ನೀನು ಬದಲಾಗು, ಎಲ್ಲ ಬದಲಾಗುತ್ತೆ ಅಂತ ಹೇಳಿದ್ರು. ಸುನಿಲ್ ಗವಾಸ್ಕರ್ ಏನ್ ಹೇಳ್ಬೇಕು ಅದನ್ನ ಹೇಳಿದ್ರು. ಟೈಮ್ ಏನೋ ಆಯ್ತು. ನೆಕ್ಸ್ಟ್ 2 ದಿವಸ ಆದ್ಮೇಲೆ ಫಿರೋಜ್ ಶಾ ಕೋಟ್ಲಾ ಮೈದಾನ ಅಂತ ಇದೆ, ಸ್ಟೇಡಿಯಂ ಇದೆ, ಅಲ್ಲಿ ಕ್ರಿಕೆಟ್ ಮ್ಯಾಚ್ ಇಂಡಿಯಾಗೂ ಆಸ್ಟ್ರೇಲಿಯಾಗೂ. ಓಪನಿಂಗ್ ಬ್ಯಾಟ್ಸ್ಮನ್ ಸುನಿಲ್ ಗವಾಸ್ಕರ್, ವೆಸ್ಟ್ ಇಂಡೀಸಿಗೂ ಇಂಡಿಯಾಗೂ ಕ್ರಿಕೆಟ್ ಮ್ಯಾಚ್. ಓಪನಿಂಗ್ ಬ್ಯಾಟ್ಸ್ಮನ್ ಸುನಿಲ್ ಗವಾಸ್ಕರ್, ಓಪನಿಂಗ್ ಬೌಲರ್ ಮಾಲ್ಕಮ್ ಮಾರ್ಷಲ್. ಎಲ್ಲರೂ ಅಂದ್ಕೊಂಡ್ರು ಈ ಸಲನೂ ಕೂಡ ಸುನಿಲ್ ಗವಾಸ್ಕರ್ 20-25 ರನ್ನಿಗೆ ಔಟ್ ಆಗ್ತಾನೆ ಅಂತೇಳಿ. ಆದ್ರೆ ಔಟ್ ಆಗ್ಲೇ ಇಲ್ಲ. ಲಂಚ್ ಟೈಮ್ ತನಕ ಆಯ್ತು, ಔಟ್ ಆಗ್ಲೇ ಇಲ್ಲ. 118 ರನ್ ಮಾಡಿದ್ದ ಅವತ್ತು. ಅದೇ ಮಾಲ್ಕಮ್ ಮಾರ್ಷಲ್ಗೆ ಬಾಲಿಗೆ 4-6 ಸಾಕಾಗೋಗ್ಬಿಟ್ಟಿತ್ತು. ಮಾಲ್ಕಮ್ ಮಾರ್ಷಲ್ ಬೌಲಿಂಗ್ ಮಾಡಿ ನೋಡಿ, ದ ಸೇಮ್ ಬೌಲರ್, ಸೇಮ್ ಬ್ಯಾಟ್ಸ್ಮನ್, ಸೇಮ್ ಬ್ಯಾಟಿಂಗ್. ಚೇಂಜ್ ಆಗ್ತಿರ್ಲಿ ಹೇಳಿ, ಮೈಂಡ್ ಸೆಟ್. ಅದನ್ನೇ ಬಿಲೀಫ್ ಅಂತ ಕರೀತಾರೆ. ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಿ ತನಕ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಲ್ಲ, ಅಲ್ಲಿ ತನಕ ನಥಿಂಗ್ ವಿಲ್ ಬಿ ಚೇಂಜ್. ಏನ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು? ನಾನು 10th ಅಲ್ಲಿ ಇದ್ದೀನಿ, ನಾನು ಚೆನ್ನಾಗಿ ಓದ್ಬೇಕು. ಈಗ ಈ ಹಂತದಲ್ಲಿ ಅಟ್ಲೀಸ್ಟ್ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳು ನೀವು ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇತ್ತು ಅಂದ್ರೆ ಇನ್ನು ನಿಮ್ಮ ಮುಂದಿನ ಲೈಫ್ ತುಂಬಾ ಚೆನ್ನಾಗಾಗುತ್ತೆ.